ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ನಮ್ಮ ತಾಲೂಕು ಘಟಕದ ಅಧ್ಯಕ್ಷ ಅಂತ ಶ್ರೀಯುತ ಕುಮಾರಣ್ಣವರು ಮುಂದೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಆ ವಿಚಾರವಾಗಿ ನಿನ್ನೆ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಜಾಬೀರ್ ವಕ್ತಾರರು ಅಂತ ಹೇಳಿ ಕಾಂಗ್ರೆಸ್ನ ವಕ್ತಾರರು ಮತ್ತೆ MS ಮಹಾದೇವ್ ಮತ್ತೆ ಉದಯ್ ಎನ್ನವರು ಹೇಳಿ 3 ಜನ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರು. ಏನಪ್ಪಾ ಅಂತ ಅಂದ್ರೆ, ಮಾಜಿ ಸಚಿವರು ಅಧಿಕಾರಿಗಳಿಗೆ ಧಮಕಿಯನ್ನ ಹಾಕಿದ್ದಾರೆ, ಕಾಂಟ್ರಾಕ್ಟರ್ಗೆ ಧಮಕಿಯನ್ನ ಹಾಕಿದ್ದಾರೆ ಅನ್ನೋ ಪ್ರಸ್ತಾಪನ ಮಾಡಿದ್ದಾರೆ. ಕೆಲವು ಮಾಧ್ಯಮದಲ್ಲಿ ನಾನು ನೋಡಿದ್ದು, ಮಾಜಿ ಸಚಿವರು ಹೋದಂತ ಸಂದರ್ಭದಲ್ಲಿ ಏನ್ ನಡೆದಿದೆ ಘಟನೆ ಅನ್ನೋದು ನಾನು ಅವತ್ತು ಇರ್ಲಿಲ್ಲ, ನಾನು ಮಂತ್ರಾಲಯದಲ್ಲಿ ಇದ್ದೆ. ಆದ್ರೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದೆ. ಕಳಪೆ ಕಾಮಗಾರಿಯನ್ನ ಪರಿಶೀಲಿಸಿದ್ದಾರೆ, ಅಧಿಕಾರಿಗಳಿಗೆ ತರಾಟೆಯನ್ನ ತಗೊಂಡಿದ್ದಾರೆ, ಕಾಂಟ್ರಾಕ್ಟರ್ಗೆ ತರಾಟೆಯನ್ನ ತಗೊಂಡಿದ್ದಾರೆ ಅಂತ ಹೇಳಿದ್ರು. ಬೇರೆ ಅಲ್ಲಿ ಏನು ವಿಷಯಗಳನ್ನ ಪ್ರಸ್ತಾಪ ಮಾಡಿಲ್ಲ. ಅದು ನೀವುಗಳಿದ್ರಿ, ಮಾಧ್ಯಮ ಮಿತ್ರರು ಕೆಲವರು ಇದ್ರಿ. ಶಾಸಕರು ಲಂಚ ತಗೊಂಡವ್ರೆ ಅಂತ ಹೇಳಿಲ್ಲ, ಶಾಸಕರು ಸಂಬಂಧಿ ಇಲ್ಲಿ ಏನಾದ್ರು ಕಾಂಟ್ರಾಕ್ಟ್ ಮಾಡಿಸ್ತಾ ಇದಾರ ಅಂತ ಅನುಮಾನ ವ್ಯಕ್ತಪಡಿಸಿಲ್ಲ, ಅಥವಾ ಶಾಸಕರ ತಂದೆ ತೋಟದ ಮನೇಲಿ ಡೀಲ್ ಮಾಡ್ತಾರಲ್ಲ ಆತರ ಇದನ್ನು ಡೀಲ್ ಮಾಡ್ಕೊಂಡವ್ರೆ ಅಂತ ಹೇಳಿಲ್ಲ. ಅವ್ರು ಪ್ರಶ್ನೆ ಮಾಡಿರೋಂಥದ್ದು ಕಾಮಗಾರಿ ಕಳಪೆ, 5 ಕೋಟಿ ರೂಪಾಯಿ 2.5 ಕಿಲೋಮೀಟರ್ಗೆ ನೀವು ಎಸ್ಟಿಮೇಟ್ ಅಲ್ಲಿ ಏನೇನಿದೆ ಆ ಎಸ್ಟಿಮೇಟ್ ಪ್ರಕಾರ ಮಾಡಿಲ್ಲ ಅನ್ನೋದು ಒಂದು ಆರೋಪ ಅಷ್ಟೇ. ಕಾಂಗ್ರೆಸ್ ಪಕ್ಷದವ್ರನ್ನ ಇನ್ವಾಲ್ವ್ ಆಗಿ ನಡೀತಾ ಇದೆ ಕಾಮಗಾರಿ ಅಂತನೂ ಆರೋಪ ಮಾಡಿಲ್ಲ. ನಿಮ್ಗೆ ಯಾಕಪ್ಪ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲು ಮುಟ್ಟು ನೋಡ್ಕೊಳ್ಳುವಂಥದ್ದು ರೋಗ? ಅಧಿವೇಶನದಲ್ಲಿದ್ರು ಬರಕ್ಕಾಗಿಲ್ಲ, ಆಮೇಲೆ ನಾವು ಪರಿಶೀಲನೆ ಮಾಡಿ ಕರೆಕ್ಟಾಗಿ ಮಾಡಿಸ್ತೀವಿ. 10ನೇ ತಾರೀಕು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನಡೆದಿ ಹನುಮಂತೋತ್ಸವ ಇದ್ ನಡೀತಲ್ಲ, ನಮ್ಮೂರ ಹನುಮೋತ್ಸವ ನಡೀತಲ್ಲ, ಅವತ್ತು ಸೆಷನ್ ಇರ್ಲಿಲ್ವಾ? 8ನೇ ತಾರೀಕಿಂದ ಪ್ರಾರಂಭ ಆಗಿರೋದು ಸೆಷನ್. 10ನೇ ತಾರೀಕು ಕಾರ್ಯಕ್ರಮಕ್ಕೆ ಬಂದಿದ್ರಲ್ಲ, ಅವತ್ತೇ ಹೋಗಿ ನೋಡ್ಬೋದಿತ್ತಲ್ಲ. ನೀವು ಕಾಂಟ್ರಾಕ್ಟ್ ಕರ್ಸಿ ಎಸ್ಟಿಮೇಟ್ ಪ್ರಕಾರ ಏನಿದೆ ಕೆಲಸ ಮಾಡ್ಬೇಕು ಅಂತ ಹೇಳ್ಬೋದಿತ್ತಲ್ಲ. ಅಲ್ಲಿ ಸಾರ್ವಜನಿಕರನ್ನ ಕೂರಿಸಿ ಇದು ನಿಮ್ಮ ಜವಾಬ್ದಾರಿ ಇದೆ, ಕಾಮಗಾರಿ ಕಳಪೆ ಆಗ್ಬಾರ್ದು ಅಂದ್ರೆ ನೀವು ದಿನನಿತ್ಯ ಏನ್ ಕೆಲಸ ಮಾಡ್ತಾರೆ ಅದ್ ನೋಡ್ಕೋಬೇಕು ಅಂತ ನೀವ್ ಹೇಳ್ಬೋದಿತ್ತಲ್ಲ. ಅಲ್ಲಿ ನಮ್ಗೆ ನಿಮ್ಗೆ ಗೊತ್ತಿರೋ ವಿಚಾರ, ವೆಹಿಕಲ್ಲು 5% ಅಲ್ಲಿ ಓಡಾಡ್ತಾ ಇಲ್ಲ. ನೀವು ಉದ್ದೇಶ ಏನು? ಆ ರಸ್ತೆಗೆ ಹಳೆ ಸೇತುವೆ ಮೇಲೆ ಎಷ್ಟು ಗಾಡಿ ಓಡಾಡ್ತಾ ಇದೆ? ಅದೇ ರೋಡ್ ಯಾಕೆ ಮಾಡಿಸಿದ್ರಿ? ಇದ್ರ ಹಿನ್ನೆಲೆ ಏನು ಹೇಳ್ಬೇಕಲ್ಲ. ನೀವೇ ಗುದ್ಲಿ ಪೂಜೆ ಮಾಡಿದಿರಿ ತಾನೆ, ಆ ಡೇಟ್ ಇದೆ ತಾನೆ. ಆ ಗುದ್ಲಿ ಪೂಜೆ ಆದ್ಮೇಲೆ ಪ್ಯಾಚ್ ವರ್ಕ್ ನಡೆದಿದೆಯಲ್ಲ, ಯಾವ ಇಲಾಖೆಯಿಂದ ಮಾಡಿಸಿದಿರಿ ಪ್ಯಾಚ್ ವರ್ಕ್ನ? ಅದಕ್ಕೆ ಎಷ್ಟು ಬಿಲ್ ಮಾಡಿಸಿದಿರಿ? ಅದ ಹಣ ಯಾವುದು? ಅದ್ರ ಕಾಂಟ್ರಾಕ್ಟರ್ ಯಾರು ಹೇಳಿ ಬಹಿರಂಗಪಡಿಸಿ. ಚಿಂಜುಂಗಟ್ಟೆ ಸೇತುವೆ ಇಷ್ಟು ಶುದ್ಧ ಕಬ್ನೂರು ರಾಡ್ಗಳು ಹಾಕ್ಬಿಟ್ಟು 20 ಲಕ್ಷ ಬಿಲ್ ಮಾಡಿದಿರಲ್ಲ, ಇದು ಅಭಿವೃದ್ಧಿ ಕಾಮಗಾರಿನ? ಯಾರು ಕೇಳಿದವ್ರು ಯಾರು? ಇಲ್ಲಿ ತಾಲೂಕು ಮಿನಿ ವಿಧಾನಸೌಧ ಮುಂದೆ ಗ್ರಿಲ್ಸ್ ಹಾಕಿದಿರಲ್ಲ, ಅವಶ್ಯಕತೆ ಏನಿತ್ತು? ಖಜಾನೆ ಯಾರು ಕತ್ಕೊಂಡು ಹೋಯ್ತಿದ್ರ? ಏನಾರು ಕಂಪ್ಲೇಂಟ್ ಆಗಿತ್ತ? ಕಾಂಪೌಂಡ್ ನ ಗ್ರಿಲ್ಗಳ ಮೇಲೆ ಯಾರು ನೆಗದಿ ಹೋಗಿ ಏನಾದ್ರು ಅನಾಹುತ ಆಗಿತ್ತ? ಹಾಕಿದ್ಯಾಕೆ? ಇರೋ ಈ ಪ್ಯಾಚ್ ರೋಡ್ ನ ನೀವು ಮಾಡ್ಸಕ್ಕಾಗಿಲ್ಲ ಅಂತ ಹೇಳಿ ಗಲಾಟೆ ಆದಂತ ಸಂದರ್ಭದಲ್ಲಿ, ಅದು ನಮ್ಮ ನಾಯಕರಾದಂತ ಮಹೇಶ್ ಅವ್ರ ಗಮನಕ್ಕೆ ಹೋದ್ಮೇಲೆ ಕುಮಾರಣ್ಣವ್ರ ಜೊತೆ ಮಾತಾಡಿ ಇಮಿಡಿಯೇಟ್ಲಿ 90 ಲಕ್ಷನ ಸ್ಯಾಂಕ್ಷನ್ ಮಾಡಿಸಿ ಬಿಳ್ಕೆರೆಯಿಂದ ಇಲ್ಲಿವರೆಗೆ ಪ್ಯಾಚ್ ರೋಡ್ ಮಾಡಿಸಿದ್ರು. ಅದು ನಾವೇ ಮಾಡಿಸಿದ್ರಿ ಅಂತ ಬಿಂಬಿಸ್ಕೊಂಡ್ರಿ. ಇವತ್ತವರೆಗೂ ನಾವು ಅದನ್ನ ಪ್ರಸ್ತಾಪನೆ ಮಾಡಿಲ್ಲ. ಅನಿವಾರ್ಯ ಕಾರಣ ನಾವ್ ಹೇಳ್ತಾ ಇದ್ದೀವಿ. ಹೊಟ್ಟೆಪಾಡಿನ ಜೀವನ ಮಾಡಂತ ಯಾವುದೋ ಒಬ್ಬ ವ್ಯಕ್ತಿ ಇಲ್ಲಿ ಕುತ್ಕೊಂಡು ಮಾಜಿ ಸಚಿವರ ಬಗ್ಗೆ ಮಾತಾಡಿದ್ರೆ, ನಾನು ವಕ್ತಾರ ಅಂತ ಹೇಳಿ, ನಾನು 25 ವರ್ಷದಿಂದ ನಿಷ್ಠಾವಂತ ಕಾರ್ಯಕರ್ತ, ನಾನು ಬಹಳ ಆನೆಸ್ಟು ಕಾಂಗ್ರೆಸ್ನ ಒಬ್ಬ ಕಾರ್ಯಕರ್ತ ಆಗಿದ್ದೀನಿ ಅಂತ ಹೇಳಿ ಅಪ್ಪ ಮಕ್ಳಿಗೆ ಇಬ್ರಿಗೂ ಕೈ ಕಾಲು ಕಟ್ಟಿ ಯಾವುದೋ ಒಂದು ಸರ್ಕಾರದ ನಾಮಿನಿ ಆಗಿರೋಂಥ ನೀನು 25 ವರ್ಷ ಅಂತ ಹೇಳ್ತಿ. 2003 ನಮ್ಮಿಂದನೇ ಸುತ್ತುತ್ತಿದ್ದೆ, BSP ಇದ್ದೆ, BSP ಇಂದ JDS ಸೇರ್ಕೋತೀನಿ ಅಂತ ಸುತ್ತುತ್ತಿದ್ದೆ. ನಮ್ಮಲ್ಲಿ ಏನು ನಡೀಲಿಲ್ಲ ನಿಂದು ಕ್ಯಾಶ್ ಡೀಲ್ ವ್ಯವಹಾರ, ನಮ್ಮ ನಾಯಕರು ನಡೆಯಕ್ಕಿಲ್ಲ. ಯಾವ ಲೀಡರ್ಗಳು ಬಂದು ನಾನು ಪಾರ್ಟಿ ಸೇರ್ತೀನಿ, ಪಕ್ಷ ಸಂಘಟನೆ ಮಾಡ್ತೀನಿ, ನಂಗೆ ದುಡ್ಡು ಕೊಡಿ ಅಂದ್ರೆ ಅವ್ರನ್ನ ಆಚೆಗೂಡಿಸ್ತಾರೆ. ನೀನು ಆಮೇಲೆ ಹೋಗಿ ಅನಿವಾರ್ಯ ಕಾರಣ ಹೊಟ್ಟೆಪಾಡಿಗೆ ಎಲ್ಲರೂ ಒಂದ್ ಕಡೆ ಸೇರ್ಕೋಬೇಕಲ್ಲ, ಮತ್ತೆ ನೀನ್ ಕಾಂಗ್ರೆಸ್ನ ಹೋಗಿ ಸೇರ್ಕೊಂಡೆ. ಕೈ ಕಾಲು ಕಟ್ಬಿಟ್ಟು ನಾಮಿನಿ ಸದಸ್ಯ ಆಗಿದ್ದಿ ಯೋಜನಾ ಪ್ರಾಧಿಕಾರಕ್ಕೆ.
ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಮಾಡಕ್ಕೆ ಮಾಡಿ ಅಂತ ಹೇಳಿ ಕೈ ಕಾಲನ್ನ ಕಟ್ತಾ ಇದ್ದಿ, ಹೋಗಿ ದಿನನಿತ್ಯ ತೋಟದ ಮನೆಗೆ ಏನೇನ್ ಬೇಕು ತಗೊಂಡ್ ಹೋಗ್ತಾ ಇದ್ದಿ, ಮಾಡ್ತಾ ಇದ್ದಿ. ಮಾಡಪ್ಪ, ನಿನ್ ಹೊಟ್ಟೆ ಜೀವನ ಅದು, ಹೊಟ್ಟೆ ಪಾಡು ನಾವ್ ಬೇಡ ಅಂತೀವ. ಅದ್ ನಿನ್ ಹೊಟ್ಟೆ ಪಾಡು ನೀನ್ ಮಾಡ್ಕೋ. ನೀನು ಮಾಜಿ ಸಚಿವರ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೆ ತಲೆಯಲ್ಲಿ ಜ್ಞಾನ ಇರ್ಬೇಕು. ಒಂದೊಂದು ಪದವನ್ನ ಬಳಸ್ಬೇಕಾದ್ರೆ ನೀನ್ ಯೋಚನೆ ಮಾಡಿ ಮಾತಾಡ್ಬೇಕು. ಆರೋಪ ಮಾಡಿದ್ಯಲ್ಲ, ಮಿನಿ ವಿಧಾನಸೌಧ ಚಾವಣಿ ಏನೋ ಬಿದೋಗ್ತಾ ಇದೆ, ಅದೆಲ್ಲೋ MCH ಹಾಸ್ಪಿಟ್ಲ್ ಬಿದೋಯ್ತಾ ಇದೆ. ನಾವೆಲ್ಲ ಹೋಗಿದೀವಲ್ಲ MCH ಹಾಸ್ಪಿಟ್ಲ್ ಅಲ್ಲಿ, ಎಲ್ಲಿ ಏನಾಗಿದೆ ಸೊನ್ನೆ? ಈ ಮೊನ್ನೆನೂ ನಾವು ಹಣ್ಣು ಹಂಪಲು ಕೊಟ್ವಲ್ಲ, ನೀವುಗಳು ಬಂದಿದ್ರಿ ಮಾಧ್ಯಮ ಮಿತ್ರರು, ಯಾರು ಡಾಕ್ಟರ್ಗಳು ಕಂಪ್ಲೇಂಟ್ ಮಾಡಿದ್ರ, ಸರ್ ಬಿದೋಯ್ತಾ ಇಲ್ಲಿ ನೋಡಿ ಸರ್, ಇಲ್ಲಿ ಏನೋ ಅನಾಹುತ ಆಗ್ಬಿಡ್ತದೆ ಅಂತ. ಇಲ್ಲ, ತಹಸೀಲ್ದಾರರು ಏನಾದ್ರು ಕಂಪ್ಲೇಂಟ್ ಮಾಡಿದಾರ, ಜಿಲ್ಲಾಧಿಕಾರಿಗಳಿಗೆ ಸೋರ್ತಾ ಇದೆ, ಹಿಂಗಾಗಿದೆ ಅಂತ. ಆಯ್ತಪ್ಪ, 15 ವರ್ಷ ನಾವು ಶಾಸಕರಾಗಿದ್ವಲ್ಲ, ನಮ್ಮ ನಾಯಕರು ಏನೇನು ಅಭಿವೃದ್ಧಿ ಮಾಡಿದ್ರಲ್ಲ, ಒಂದು ತವಾರು ನೀವು ಬಂದಿ, ನೀವು ವಿರೋಧ ಪಕ್ಷದಲ್ಲಿ ಇದ್ರಲ್ಲ, ಸೋತಿದ್ರಲ್ಲ, ಒಂದು ದಿನ ಬಂದು ಒಂದೇ ಒಂದು ಕೆಲಸನ ಪರಿಶೀಲಿಸಂತದ್ ಮಾಡಿದ್ರ? ತಪ್ಪು ದಾರಿಗೆ ಏನಾದ್ರು ನಮ್ಮ ನಾಯಕರು ಹೋಯ್ತಿದ್ರೆ ಎಚ್ಚರಿಸಂತ ಕೆಲಸ ಮಾಡಿದ್ರ? ಕಾಂಟ್ರಾಕ್ಟ್ ಯಾವನಾರುವೆ ಕದ್ದಿ ಬಿಲ್ ಬರ್ಸ್ಕೊತಾವನೆ ಅಂತ ಏನಾದ್ರು ನಿಮ್ಗೆ ಮಾಹಿತಿ ಬಂದಿದ್ರೆ ನೀವು ಕೇಳಿದ್ರ? ಒಂದೇ ಒಂದು 15 ವರ್ಷದಲ್ಲಿ ಕತೆ ಮೇಸಕ್ ಹೋಗಿದ್ರಾ? ನೀವು ಈಗಿನ ಶಾಸಕರಾಗಿದ್ರಲ್ಲ, ನೀವು ಎಲ್ಲ ವಿರೋಧ ಪಕ್ಷದಲ್ಲಿ ಇದ್ರಲ್ಲ, ನಿಮ್ ಕಾರ್ಯಕರ್ತರು ಕತೆ ಕಾಯ್ತಿದ್ರ? ಯಾಕೆ ಕೇಳಲಿಲ್ಲ? ನಾವು ಕೇಳಂತ ಪ್ರಯತ್ನ ಮಾಡ್ತಾ ಇದೀವಿ. ತಪ್ಪು ನಡೆದಾಗ ಖಂಡಿಸ್ತೀವಿ. ನಾವು ವಿರೋಧ ಪಕ್ಷದಲ್ಲಿ ಇರೋರು, ನಾವು ನಿಮ್ಮ ನಡೆಯನ್ನ ದಿನನಿತ್ಯ ನಾವು ವಾಚ್ ಮಾಡ್ತಾ ಇದೀವಿ. ನೀವು ಮಾಡಂತ ಒಳ್ಳೆ ಕೆಲಸಗಳನ್ನೂ ನೋಡ್ತಾ ಇದೀವಿ, ಕೆಟ್ಟ ಕೆಲಸಗಳನ್ನು ನೋಡ್ತಾ ಇದೀವಿ. ಕೆಟ್ಟ ಕೆಲಸ ಕಂಡಾಗ ಅದನ್ನ ಪ್ರತಿಭಟಿಸ್ತಾ ಇದೀವಿ. 2.25 ವರ್ಷ, 3ನೇ ವರ್ಷ ರನ್ನಿಂಗ್. ಇನ್ 3 ತಿಂಗಳು ಬಂದ್ರೆ 3 ವರ್ಷ ತುಂಬೋಯ್ತದೆ ಸರ್ಕಾರಕ್ಕೆ. 519 ಕೋಟಿ ನಾವ್ ಹೇಳಿರೋದಲ್ಲ, ನೀವೇ ಹೇಳಿರೋದು. ಮೊನ್ನೆ ಸಿದ್ದರಾಮಯ್ಯನವ್ರು ಬಂದಂತ ಸಮಯದಲ್ಲಿ ಗುದ್ಲಿ ಪೂಜೆ ಅಂತ ಬೋರ್ಡ್ ಹಾಕಿದ್ದು, ಎಲ್ಲಿ ಹೋಯ್ತು ಹಣ? ಯಾವ ಅಭಿವೃದ್ಧಿ ಮಾಡಿದಿರಿ? ನಮ್ಮ ಅಭಿವೃದ್ಧಿ ಕೇಳಿದ್ಕೆ ನಾವು ಪುಸ್ತಕನ ಮಾಡ್ಸಿರೋದು ಈಗಲ್ಲ, ಚುನಾವಣೆಗಿಂತ ಮುಂಚೆ ಮಾಡಿಸಿದೀವಿ. ಅದ್ರಲ್ಲಿ ಒಂದೇ ಒಂದು ತಪ್ಪು ಮಾಹಿತಿ ಇದ್ರೆ ಪ್ರಶ್ನೆ ಮಾಡಿ ಸ್ವಾಮಿ. ನಿಮ್ಮ ಸರ್ಕಾರ ಇದೆ, ತನಿಖೆ ಮಾಡಿಸಿ. ಎಲ್ಲದಕ್ಕೂ SIT ಅಂತ ಹೇಳ್ತಾ ಇದ್ರಲ್ಲ, ಮಾಡಿಸಿ. ಇದಕ್ಕೂ ಆಗಲ್ವಾ ನಿಮ್ ಕೈಲಿ? ಇದನ್ನ ಹೇಳಪ್ಪ. ನಿಮ್ದು ಯಾರು ದಂಧೆ ಮಾಡ್ತಾರ ಅವರು ಅಧಿಕಾರಿಗಳು, ಯಾರ್ಯಾರು ಎಲ್ಲೆಲ್ಲಿದ್ರು, ಎಷ್ಟು ವರ್ಷ ಆಯ್ತು? ZP AW ಯಾಕೆ ಪಡಿಕೊಂಡಿದ್ದೀರಿ ವಿನೂತ್ನ? ನೀವ್ ಹೇಳ್ದಂಗೆ ಕಳಬಿಲ್ ಬರ್ಕೊಡಕ ಎಷ್ಟು ವರ್ಷ ಆಯ್ತು ವಿನೂತ್ ಬಂದಿ? ಯಾವ ಅಧಿಕಾರಿಗಳನ್ನ 2 ವರ್ಷ ಆದವ್ರನ್ನೆಲ್ಲ ಎತ್ತಾಕಿದಿರಿ? ಇವನ್ನ ಯಾಕೆ ಪಡಿಕೊಂಡಿದ್ರಿ? ಕಳಬಿಲ್ ಬರ್ಸಕ? ನಿಮ್ದು ಹೋಗಿ ಪುರಸಭಾ ಮುಖ್ಯಾಧಿಕಾರಿ ಹೋಗಿ 4 ತಿಂಗಳಾಯ್ತಲ್ಲ, ಯಾಕೆ ರೆಗ್ಯುಲರ್ ನೀವು ಮುಖ್ಯಾಧಿಕಾರಿಗಳನ್ನ ಹಾಕ ಬಂದಿಲ್ಲ? ಯಾಕೆ ಪ್ರಭಾರದವ್ರನ್ನೇ ಮುಂದುವರ್ಸಿದಿರಿ? ಯಾಕೆ ಸ್ವಾಮಿ? ದಲಿತ ಹೆಣ್ಮಗಳು ಮ್ಯಾನೇಜರು C ಗ್ರೂಪ್ 4 ವರ್ಷ ಇರ್ಬೇಕು. 4 ವರ್ಷ ಯಾರನ್ನೂ ಡಿಸ್ಟರ್ಬ್ ಮಾಡಂಗಿಲ್ಲ, ಸರ್ಕಾರ ರೂಲ್ಸ್ ಅದು. ಮ್ಯಾನೇಜರ್ ದಲಿತ ಹೆಣ್ಮಕ್ಳು, ಸುಧಾರಣೆಯನ್ನ ಹೆಣ್ಮಕ್ಳಿಗೆ ಕಿರ್ಕುಳ ಕೊಟ್ಟು ನಿಮ್ಮ ಮಾಜಿ ಕೌನ್ಸಿಲರ್ಗಳು ಆ ಹುಡುಗಿನ ಚಾಮರಾಜನಗರಕ್ಕೆ ವರ್ಗಾವಣೆ ಮಾಡಿಸೋದ್ರಲ್ಲ 4 ವರ್ಷ ತುಂಬಕ್ಕಿಂತ ಮುಂಚೆ. ಇದು ನಿಮ್ ಗಮನಕ್ಕೆ ಬಂದಿಲ್ವಾ? ಅವ್ರ ಹತ್ರ ಕಳೆದ ಬಾರಿ ಊಟ್ಕಳಿಗೆ ಹಾಕ್ಸ್ಕೊಡ್ತೀನಿ ಅಂತ ಹೇಳಿ ಎಷ್ಟೋ ಡೀಲ್ ಮಾಡ್ಕೊಂಡು 50,000 ಅಡ್ವಾನ್ಸ್ ಇಸ್ಕೊಂಡಿರಲ್ಲ, ಅವಾಗ ನಿಮ್ ಗಮನಕ್ಕೆ ಬರ್ಲಿಲ್ವಾ? ಆ ಹೆಣ್ಮಗಳು ಕಣ್ಣೀರ್ ಹಾಕೊಂಡು ಹೋಯ್ತಲ್ಲ, ದಲಿತ ಹೆಣ್ಮಗಳು. ಗುಂಪು ಮನೆ ಎಂತ ಕನಸಿನ ಕೂಸೋದು. 843 ಜನ ಮನೆ ಇಲ್ದಿರಂತ ಬಡ ಒಂದು ನಿವಾಸಿಗಳಿಗೆ ಮನೆಯನ್ನ ಕೊಡ್ಸಂತ ಕಾರ್ಯಕ್ರಮ. 2.25 ವರ್ಷ ಚುನಾವಣೆ ಘೋಷಣೆ ಆಗೋದು ಇನ್ನೂ 1.5 ತಿಂಗಳು ಮುಂಚೆ ನಾವು ನಮ್ಮ ನಾಯಕರಾದಂತ ಮಹೇಶ್ ಅಣ್ಣವರು ಗುದ್ಲಿ ಪೂಜೆ ಮಾಡಿಸಿ ಕೆಲಸ ಪ್ರಾರಂಭ ಮಾಡಿದ್ರಲ್ಲ. ಯಾಕೆ ನಿಲ್ಸಿದ್ರಿ? ಏನ್ ಕಾರಣ ನಿಲ್ಸಿದ್ರಿ? ನಾವು ಎಸ್ಟಿಮೇಟ್ ಮಾಡಿಸಿದ್ದು 6 ಲಕ್ಷ. 6 ಲಕ್ಷದಲ್ಲಿ ಮನೆ ಆಯ್ತಿತ್ತು. ಇವತ್ತು 9 ಲಕ್ಷ ಎಸ್ಟಿಮೇಟ್ ಕೊಟ್ಟಿದ್ದಾರೆ. SR 3 ಲಕ್ಷ ಜಾಸ್ತಿ ಆಗೈತೆ. ಎಲ್ಲಿಂದ ತರ್ತಾರೆ ಜನ? ಇದನ್ನ ಯಾಕೆ ಮಾಡ್ತಾ ಇಲ್ಲ ನೀವು? ಅದನ್ನ ದಾಖಲೆ ಸಮೇತ ನಿಮಗೆ ಕೊಡ್ತೀವಿ. ಈಗ ಅಮೃತ್ ಯೋಜನೆಯಲ್ಲಿ 30 ಕೋಟಿ 15 ಲಕ್ಷ ರೂಪಾಯಿ ಗುದ್ಲಿ ಪೂಜೆ ಆಗಿದೆ. ಇವರೇ ಗುದ್ಲಿ ಪೂಜೆ ಮಾಡಿಸಿದ್ರು. ಆಮೇಲೆ ಮತ್ತೆ ನಾವು ಗಲಾಟೆ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಇನ್ನೊಂದ್ಸಲಿ ಗುದ್ಲಿ ಪೂಜೆ ಮಾಡಿಸಂತ ಕೆಲಸ ಆಯ್ತು. ಅವಾಗ ಕುಮಾರಣ್ಣವ್ರನ್ನು ಕರೆದಿದ್ದು, ಕುಮಾರಣ್ಣವ್ರು ಬರ್ಲಿಲ್ಲ. ವೇದಿಕೆ ಕಾರ್ಯಕ್ರಮ ಆಗಿತ್ತು. ನೀವು ನೋಡಿ ಸ್ವಾಮಿ, ಇದು ಪಟ್ಟಣದ ವ್ಯವಸ್ಥೆ. ಯಾವುದು ಇದು? 7th ರೋಡ್ ಅಲ್ಲಿ ಆಗಿರೋಂಥ ಘಟನೆ. ಇದು ಈಗ್ಲದಲ್ಲ. ನಿಮ್ಗೆ ಯಾಕೆ ಅಂದ್ರೆ ಇವಾಗ ಪತ್ರಕರ್ತರಿಗೆ ಒಂದೇ ಒಂದು ಉದಾಹರಣೆ ತೋರಿಸ್ಬೇಕಂತ ಹೇಳಿ ನಾನು ವಿಡಿಯೋನ ಮಾಡ್ಕೊಂಡ್ ಬಂದಿರೋದು. ಒಂದೊಂದು ರಸ್ತೆಯಲ್ಲಿ, CM ರಸ್ತೆ, ಅರ್ಕನಾಥ ರಸ್ತೆ, ಬಜಾರ್ ರೋಡು, 7th ರೋಡ್ ಅಲ್ಲಿ
ಈ ತರ 4-4 5 ಪೈಪ್ ಹೊಡೆದೋಗೈತೆ. ಯಾರು ಮಾಡಿರೋದು? ಇದೇ ಕಾಂಟ್ರಾಕ್ಟರ ಯಾರು ಕೆಲಸ ಮಾಡ್ತಾವನೆ ಅಮೃತ ಯೋಜನೆಯಲ್ಲಿ ಅವ್ನು ಮಾಡಿರೋಂಥದ್ದು. ಅವ್ನು ಕೇಳಿದ್ರೆ ಪುರಸಭೆ ಅವ್ರ ಕೈಲಿ ರೆಡಿ ಮಾಡ್ಸಿ ಅಂತಾನೆ. ಇದು ನದಿ ಈ ಕಾಲುವೆಲ್ ಹೋಯ್ತದಲ್ಲ ನೀರು, ಹಂಗ್ ಹೋಯ್ತಾ ಇದೆ. ಇವತ್ತುವರೆಗೂ ರೆಡಿ ಆಗಿಲ್ಲ. ಪುರಸಭೆ ಅವ್ರು ಕೇಳಿದ್ರೆ ಅವ್ರಿಗೆ ಹೇಳಿ ಮಾಡಿಸ್ತೀವಿ ಅಂತಾರೆ. ಪುರಸಭಾ ಆಡಳಿತ ಮಂಡಳಿ ಇಲ್ಲ, ಅಧ್ಯಕ್ಷರು ಚರ್ಚೆ ಮಾಡೋಣ, ಸದಸ್ಯರು ಚರ್ಚೆ ಮಾಡೋಣ. ಪುರಸಭೆ ಆಡಳಿತ ಮುಗ್ದು 2 ತಿಂಗಳಾಯ್ತು. ಏನ್ ಇದ್ ಗಮನಕ್ಕೆ ಬಂದಿಲ್ವಾ? ಇದನ್ನ ಪರಿಶೀಲಿಸ್ಬೇಕೆ ನಾವೇ ಬೇಕಾ ವಿರೋಧ ಪಕ್ಷದವರು? ಈ ತರದ್ದು ಹತ್ತವೆ ನನ್ನ ಹತ್ರ, ಹತ್ತವೆ. ನಾನು ನಿಮ್ಗೆ 2-3 ಕಳ್ಸಿಕೊಡ್ತೀನಿ ಬೇಕಾರೆ. ಈಗ ಇದನ್ನ ನೀವ್ ಯಾಕೆ ಕೇಳ್ತಾ ಇಲ್ಲ? ಕಣ್ಮುಜುಮ್ ಕೂತಿದ್ಯಲ್ಲಪ್ಪ, ಸೆಟ್ಲ್ಮೆಂಟ್ ಆಗೈತಾ? ಅದಕ್ಕೆ ಸುಮ್ಮನೆ ಕೂತಿದ್ದೀರಾ? ಯಾಕೆ ಮಾಡಿಸ್ತಾ ಇಲ್ಲ ಅದನ್ನ? 30 ಕೋಟಿ 15 ಲಕ್ಷ ಹಣ ಅವ್ರ ಅಪ್ಪನ ಮನೆದಾ? ಅದರಲ್ಲಿ 15 ಕೋಟಿ 7.5 ಲಕ್ಷ ಕೇಂದ್ರ ಸರ್ಕಾರದ ಹಣ, 50%, 40% ರಾಜ್ಯ ಸರ್ಕಾರದ ಹಣ, 10% ನಮ್ಮ ULB. ಇದನ್ನ ಪ್ರಶ್ನೆ ಮಾಡಿದ್ರೆ ಇದಕ್ಕೂ ಹೇಳ್ತೀರಾ ಯಾಕೆ ಎದುರಿಸ್ತಾ ಇದೀರಿ ಕಾಂಟ್ರಾಕ್ಟರ್ಗೆ? ಕೇಳಂಗಿಲ್ವಾ? ಸಾರ್ವಜನಿಕರದ್ದು ಕೆಲಸ ಅಲ್ವಾ ಇದು? ಈಗ ಹಂಗೆ ಬಿಲ್ ಕೊಟ್ಬಿಡ್ತೀರಾ? ಹಂಗಾರೆ ಇದನ್ನ ಪ್ರಶ್ನೆ ಮಾಡಿದ್ರೆ ನಾವು ವಿರೋಧ ಪಕ್ಷದಲ್ಲಿದ್ದು ತಪ್ಪ? ನಾವೇನಾದ್ರೂ ನೇರವಾಗಿ ಎಲ್ಲಿ ತೊಂದರೆ ಆಯ್ತಾ ಇದೆ ಸಾರ್ವಜನಿಕರಿಗೆ ಅದನ್ನ ನೇರವಾಗಿ ನಾವು ವಿರೋಧ ಮಾಡೋಂಥದ್ದು ವಿರೋಧ ಪಕ್ಷದವರ ಕರ್ತವ್ಯ. ಎಚ್ಚರಿಸ್ಬೇಕಾಗಿರೋಂಥದ್ದು, ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕಾಗಿರೋಂಥದ್ದು ನನ್ನೊಬ್ಬನ ಕರ್ತವ್ಯ ಅಲ್ಲ, ಪ್ರತಿ ಸಾರ್ವಜನಿಕರ ಕರ್ತವ್ಯ. ಯಾಕೆಂದ್ರೆ ನಾವು ನೀವು ನಮ್ಗೆ ಗೊತ್ತಿಲ್ದಂಗೆ ದಿನನಿತ್ಯ ಸರ್ಕಾರಕ್ಕೆ ಟ್ಯಾಕ್ಸ್ ಅನ್ನ ಕಟ್ತಾ ಇದೀವಿ. ನಾವು ತಿನ್ನೋ ಅನ್ನದ ಮೇಲೂ ಟ್ಯಾಕ್ಸೇ. ನಾವು ಅಕ್ಕಿ ತಗೊಂಡ್ರೆ ಅಕ್ಕಿನೂ, ಎಣ್ಣೆ ತಗೊಂಡ್ರೆ ಎಣ್ಣೆ, ಬೇಳೆ ತಗೊಂಡ್ರೆ ಬೆಳೆ, ಎಲ್ಲಾದ್ರ ಮೇಲೂ GST ಇದೆ. ಯಾವ್ದ್ರ ಮೇಲಿಲ್ಲ ಅನ್ಕೋಬಹುದು. ಬರೀ ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಮಾತ್ರ ಟ್ಯಾಕ್ಸ್ ಸುಳ್ಳು. ಪ್ರತಿಯೊಬ್ಬ ನಾಗರಿಕ ಕೂಡ ತನ್ನದೇ ಆದಂತ ಟ್ಯಾಕ್ಸ್ ಅನ್ನ ಕಟ್ತಾನೆ ಇರ್ತಾನೆ. ಅವನು ಹಕ್ಕೋದು ಕೇಳಂತದ್ದು ಹಕ್ಕು. ಅದನ್ನ ಪ್ರಶ್ನೆ ಮಾಡಕ್ ನಿಮ್ಗೆ ಇಕ್ಕಿಲ್ಲ. ನೀವ್ ಕೆಲಸ ಮಾಡ್ಸಿ ಕರೆಕ್ಟಾಗಿ ಎಲ್ಲವನ್ನ ತೆಗೆದು, ಈಗ ಎಲ್ಲ ಕಿತ್ತಾಕಿ, ಮೊದ್ಲೇನಿತ್ತು ಎಲ್ಲ ತೆಗೆದಾಕಿ, ಹಳೆ ರಸ್ತೆನೆಲ್ಲ ಅದನ್ನ ರಿಮೂವ್ ಮಾಡ್ಬೇಕಾ ಅಂತ ಇರೋದು ಎಸ್ಟಿಮೇಟ್ ಅಲ್ಲೇ. ಏನ್ ಹಳೇದೈತೆ ಅದನ್ನ ತೆಗಿತಾನೆ, ಅದನ್ನ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡಿ ಹೊಸದಾಗಿ ಗ್ರಾವೆಲ್ ಹಾಕಿ, ಆಮೇಲೆ GSP ಹಾಕಿ, ಆಮೇಲೆ ವೆಟ್ ಮಿಕ್ಸ್ ಹಾಕಿ, ಆಮೇಲೆ ಮಾಡ್ಬೇಕಾಗಿರೋದು. ಇದನ್ನ ನಾವ್ ಹೇಳ್ಕೊಡ್ಬೇಕಾ? ಅವನ ವಿನೂತದ ವಿಷಯಗಳನ್ನೆಲ್ಲ ಅವನು ದಾಖಲೆ ಸಮೇತ ನಾವು ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ನಾವು ಯಾರ ಸವಾಸಕ್ಕೆ ಹೋಗೋದ್ ಬೇಡ, ಅವ್ರವ್ರ ಅನ್ಪಾಡು ಏನೋ ಮಾಡ್ಕೊಂಡೋಗ್ಲಿ ಅಂತ ಕೂತಿದ್ದೋ. ನಿಮ್ಗೆ ಗುಂಪು ಮನೆ ಇಷ್ಟೊತ್ತಿಗೆ ಹಾಕಿ ಮನೆ ಒಳಿಕೆ ಗ್ರೂಪ್ ಶಿಫ್ಟ್ ಮಾಡ್ಬೇಕಾಗಿತ್ತು ಜನ. ನೀವು ಶಂಕರ್ ಅಂತ ಒಂದು ವ್ಯಕ್ತಿ ಮನೆ ಪರಿಕಲ್ಪನೆಯನ್ನ ಇಟ್ಕೊಂಡಂತ CEO ಒಬ್ರು ಕೆಲಸ ಮಾಡ್ತಿದ್ರು. 3 ವರ್ಷ ಆಯ್ತು ಅವ್ರನ್ನ ಓಡಿಸಿ ನೀವು ಗೆದ್ದಿ 2.25 ವರ್ಷದ ತಕ್ಷಣ ಮೊದಲನೇ ಆಡ್ರೆ ಅವ್ರದ್ದು. ಇವತ್ತುವರೆಗೂ ಅವ್ರ ಜಾಗಕ್ಕೆ ಯಾರು ಕರ್ಕೊಂಬಂದಿಲ್ಲ ನೀವು. ಬರೀ ಓಡ್ಸೋದು ಅಷ್ಟೇನಾ? ಕೆಲಸ ಮಾಡಂತ ಅಧಿಕಾರಿಗಳನ್ನ ಓಡ್ಸೋದು, ನಿಮ್ಗೆ ಅಡ್ಜಸ್ಟ್ಮೆಂಟ್ ಮಾಡಿ ಬಿಲ್ ಬರ್ಕೊಡೋನ್ನ ಉಳಿಸ್ಕೊಳ್ಳೋದು ಇದೆಯಾ ನಿಮ್ದು? ಹೇಳಿ ಉತ್ತರನ. ಎಲ್ಲೂ ಈಸ್ಕೊಂಡಿಲ್ಲ ನಾವು ಅಂತ. ಎಷ್ಟೆಷ್ಟು ಬಿಲ್ಗಳು ಆಗೈತೆ ಈಗ. ಜೆಡ್ಪಿಯಿಂದ ಆಗಿರೋ ಬಿಲ್ಗಳು, ಟಿಪಿಲಿ ಆಗಿರೋ ಬಿಲ್ಲು, ಜೆಡ್ಪಿಲಿ ಬರ್ದಿ ನೀವು ಪುರಸಭೆ ಸೇರಿದಂತ ಜಾಗ ತರಕಾರಿ ಸಂಕುಲ ಅಂತ ಮಾಡಿದಿರಲ್ಲ, ಯಾವ ಅನುದಾನದಲ್ಲಿ ಮಾಡಿದಿರಿ? ಇವತ್ತುವರೆಗೂ ಉತ್ತರ ಕೊಟ್ಟಿಲ್ಲ ನೀವು. ಯಾವ ಅನುದಾನ ಬಳಕೆ ಆಗೈತೆ, ಎಷ್ಟು ಬಳಕೆ ಆಗೈತೆ, ಎಸ್ಟಿಮೇಟ್ ಮಾಡಿದವ್ರು ಯಾರು, ಯಾವ ಇಲಾಖೆ ನಿರ್ವಹಣೆ ಮಾಡಿದೆ, ಇವತ್ತುವರೆಗೂ ನಿಮ್ಗೆ ನಾವು ಕೇಳ್ತಾ ಇದೀವಿ, ಕೊಟ್ಟೇ ಇಲ್ಲ. ಎಲ್ಲ ಇಲಾಖೆಯಲ್ಲೂ ನಾವು ಮಾಹಿತಿ ಕೊಟ್ಟಿದೀವಿ, ಮಾಹಿತಿ ಎಕ್ಕಲ್ ತಗೊಂಡಿದೀವಿ. ನಾವು ನಮ್ಮ ಇಲಾಖೆಯಲ್ಲಿ ಮಾಡಿಲ್ಲ, ನಮ್ಮ ಇಲಾಖೆಯಲ್ಲಿ ಮಾಡಿಲ್ಲ, ನಮ್ಮ ಇಲಾಖೆಯಲ್ಲಿ ಮಾಡಿಲ್ಲ ಅಂತ ಕೊಟ್ಟವ್ರೆ. ಇನ್ ಹೆಂಗಾಯ್ತು ಉದ್ಭವ ಆಯ್ತದು? ಎಷ್ಟು ಲಕ್ಷ? 15 ಲಕ್ಷ ದುಡ್ಡು ಖರ್ಚು ಮಾಡ್ಬಿಟ್ಟು 70 ಲಕ್ಷ ಬಿಲ್ ಮಾಡ್ಸಕ್ ರೆಡಿ ಮಾಡ್ಕೊಂಡು ಕೂತಿದ್ದೀರಿ. ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಬಿಟ್ಟು ಬಿಲ್ ಬರ್ಸ್ಕೊಡ್ತೀನಿ ಅಂತ ಹೇಳಿದಿರಿ. ಮಾಡಿದಂತ ನಿಮ್ಮ ಅನುಯಾಯಿಗಳಿಗೆ ಯಾಕೆ ಓಪನ್ ಆಗಿಲ್ಲ? ಕಾನೂನು ಬದ್ಧವಾಗಿ ಹಾಕಿದ್ರೆ ಇಷ್ಟ ದಿನ ಯಾಕೆ ಬೇಕಾಗಿತ್ತು? ಎಲ್ಲ ಬೀದಿ ವ್ಯಾಪಾರಿಗಳು ಮೊನ್ನೆ ನೀವು ಎತ್ತಿ ಅಂದ್ಬಿಟ್ಟು ಎಲ್ರಿಗೂ ದೌರ್ಜನ್ಯ ಮಾಡಿ ಇದರಲ್ಲಿ ಬಜಾರ್ ರಸ್ತೆಯಲ್ಲಿ ಎತ್ತಿದಿರಲ್ಲ, ಅವ್ರು ಎಲ್ಲಿ ಹೋಗ್ಬೇಕು? ಜೀವನ ಮಾಡಕ್ ಎಲ್ಲಿ ಹೋಗ್ಬೇಕು ಅವರು? ಎಲ್ಲ ಅಲ್ಲಿ ಕಳ್ಸಿದ್ರಿ. ಇನ್ನೊಂದು ವಾರದಲ್ಲಿ ನಾವು ಸೆಟಲ್ಮೆಂಟ್ ಮಾಡ್ಬಿಡ್ತೀವಿ ಅಂತ. LIC ಮುಂದೆ ಕಾಲೇಜ್ ಇದೆ, 1-2 ಎಲ್ಲ ಅಲ್ಲಲ್ಲೇ ಮಾಡ್ತಾವ್ರೆ. ಕಾಲೇಜು ಹೆಣ್ಮಕ್ಳು ಹೋಗಂಗಿಲ್ಲ, ಅವ್ರಿಗೆ ಪರಿಪಕ್ವಾದಂತ ಒಂದು ಜಾಗ ನಿಧಿ ಮಾಡಕ್ಕಾಗಿಲ್ಲ ನಿಮ್ ಕೈಲಿ. ಕಾನೂನು ಬದ್ಧವಾಗಿ ಮಾಡಿದ್ರೆ ಯಾಕೆ ಆಗ್ತಿರ್ಲಿಲ್ಲ ನಿಮ್ಗೆ? ಕಾನೂನ್ನ ವೈಲೇಷನ್ ಮಾಡಿ ನಾನಿದ್ದೀನಿ, ನಮ್ದೇ ಅಧಿಕಾರ, MLA ನಾವೇ, ಪುರಸಭೆ ನಾವೇ, ರಾಜ್ಯ ಸರ್ಕಾರ ನಾವೇ. ಬಿಜೆಪಿ ಅವರು ಹೇಳೋರು ಡಬಲ್ ಇಂಜಿನ್ ಸರ್ಕಾರ ಅಂತ, ನೀವು ಟ್ರಿಬಲ್ ಇಂಜಿನ್ ಸರ್ಕಾರ ಅಂತ ನಿಮ್ ಕಾರ್ಯಕರ್ತರು ಹೇಳ್ಕೊಂಡು ಸುತ್ತಿದ್ರು. ಎಲ್ಲಾ ತಾವು ನಾವೇ ಇದೀವಿ, ಪುರಸಭೆ ಅಧ್ಯಕ್ಷರು ನಾವೇ, MLA ನಾವೇ, ರಾಜ್ಯದಲ್ಲಿ ಸರ್ಕಾರ ನಮ್ದು, ಅದು CM ನಮ್ಮವರು.
ಮೈಸೂರು ಜಿಲ್ಲೆಯವರು ಅಂತ ಹೇಳ್ಕೊಂಡು ಸುತ್ತಿದ್ರಲ್ಲ, ಯಾಕೆ ಮಾಡಿಸಿಲ್ಲ ಕೆಲಸಗಳನ್ನ? ಕಾನೂನ್ನ ಯಾಕೆ ಉಲ್ಲಂಘನೆ ಮಾಡಿದ್ರಿ? ಅದು IDSMTದು ಜಾಗ. ಚೇರ್ಮನ್ ಬಂದು ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬರ್ತೇನೆ, ನೀವು ಕೆಲಸ ಮಾಡಿಸೋದ್ರಲ್ಲ, ಹೆಂಗ್ ಮಾಡ್ಸಿದಿರಿ? ಯಾರು ಮಾಡಿದವ್ರು? ಕೆಲಸ ಮಾಡಿದವ್ರು ಯಾರು? ಕಾಮಗಾರಿ ಪರಿಶೀಲನೆ ಮಾಡಿದವ್ರು ಯಾರು? ಎಸ್ಟಿಮೇಟ್ ಎಲ್ಲೈತೆ ಅದ್ರದ್ದು? ಟೆಂಡರ್ ಯಾವಾಗ ಆಯ್ತು? ಇದಕ್ಕೆಲ್ಲ ಉತ್ತರ ಹೇಳಿ. ನಮ್ಮನ್ನ ಪ್ರಶ್ನೆ ಮಾಡ್ತಿರಲ್ಲ ಕೇಳಿದ್ರೆ. ಇದೇ ಕೊನೆ ಮಾಡ್ಬೇಕು ನೀವು. ನಿಮ್ಮ ಒಳ್ಳೆ ಕೆಲಸಗಳಿಗೆ ವಿರೋಧ ಪಕ್ಷದವರಾಗಿ ಸದಾ ನಿಮ್ ಬೆನ್ನಿಂದ ಇದ್ದು ಸಾರ್ವಜನಿಕ ವಿಷಯದಲ್ಲಿ ನಾವು ನಿಮ್ಮ ಹಿಂದೆ ಇರ್ತೀವಿ. ಒಳ್ಳೆ ಕೆಲಸಗಳಿಗೆ ನೀವ್ ಪ್ರತಿ ಸಲ ಈ ಕೆಲಸ ಮಾಡಿದ್ರೆ ಮತ್ತೆ ವಿರೋಧ ಮಾಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ಹಿಂಜರಿಯಲ್ಲ ನಾವು ವಿರೋಧ ಮಾಡ್ಲಿಕ್ಕೆ. ನಾವು ಅದಕ್ಕೆ ಬದ್ಧವಾಗಿದ್ದೀವಿ. ಕೊನೆ ಮಾಡ್ಬೇಕಿದ್ದ. ನೀನು ಈ ಜಾಬೀರ್ ಬಗ್ಗೆ ನೋಡಿ ಹೇಳದ್ ಮರ್ತುಬಿಟ್ಟೆ. ಹೇಳ್ತಾ 25 ವರ್ಷ ಸರ್ವಿಸ್ ಮಾಡಿದೀನಿ ಅನ್ನೋ ವ್ಯಕ್ತಿ ಪುರಸಭಾ ಟಿಕೆಟ್ ಅರ್ಜಿ ಹಾಕ್ತಿ ಕಾಂಗ್ರೆಸ್ ಪಕ್ಷದಿಂದ, ಕೊನೆಗೆ 25,000 ಇಸ್ಕೊಂಡು ಸೆಟಲ್ಮೆಂಟ್ ಮಾಡ್ಕೋತೀನಿ ನೀನು. ಇವತ್ತುವರೆಗೂ ನೀನು ಒಂದು ಮೆಂಬರ್ಶಿಪ್ ಆಗಿಲ್ಲ, ಯಾವುದುವೆ ಅಧಿಕೃತವಾಗಿ. ಸೋಲು ಗೆಲುವು ಬೇರೆ, ನಿಂತೇ ಇಲ್ಲ ನೀನು. ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತಲ್ಲ ಸಾ, ಜನಸೇವೆ ಮಾಡಕ್ಕೆ. ಸೋತ್ರು ನಾಯಕನೇ, ನಿಂತ್ಕೊಳ್ಳೋಂತ ಕೆಪಾಸಿಟಿ ಬೇಕಲ್ಲ. ಯಾವ ಚುನಾವಣೆ ಫೇಸ್ ಮಾಡಿದ್ವಿ 25 ವರ್ಷದಿಂದ? ಯಾವ ಚುನಾವಣೆ ಫೇಸ್ ಮಾಡಿದ್ವಿ? ನೀನ್ 10 ಓಟ್ ತಗೋ, ನಿಲ್ಲು. ನೀನ್ ದುಡ್ಡು ಇಸ್ಕೊಂಡು ಸೆಟಲ್ಮೆಂಟ್ ಮಾಡ್ಕೊಂಡು ಮನ್ಗೋಯ್ತಿ. ನೀನು ನಮ್ಮ ನಾಯಕರ ಬಗ್ಗೆ ಮಾತಾಡ್ತೀನಪ್ಪ. ಯಾವ್ಯಾವ ಇಲಾಖೆಗೆ ಡೈಲಿ ಹೋಯ್ತೀನಿ ನಮ್ಗೆ ಗೊತ್ತಿಲ್ವಾ? ಎಲ್ಲೆಲ್ಲಿ ಐರನ್ ಬಟ್ಟೆ ಹಾಕೊಂಡು ಕನ್ನಡಕ ಹಾಕೊಂಡು ನಾನ್ ನಿಮ್ದೇನಿದ್ರು ಕೆಲಸ ಮಾಡಿಸ್ಕೊಡ್ತೀನಿ, ನಮ್ಗೆ ದೊಡ್ಡಗೌಡ್ರು ಪಕ್ಕದಲ್ಲಿ ಅವ್ರೆ, ರಾತ್ರಿ ಹೊತ್ತು ಜೊತೆಲೆ ಕೂತ್ಕೋತೀವಿ ಅಂತ ಎಲ್ಲ ಹೇಳಿ ಹೋಗಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋದು ನಮ್ಗೆ ಗೊತ್ತಿಲ್ವಾ? ನಿಮ್ ಪಕ್ಷದವ್ರ್ತವೆ ಖಾತೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು 75,000 ದುಡ್ಡು ಇಸ್ಕೊಂಡಿದ್ದಲ್ಲ ಸಾಲಿಗ್ರಾಮ ತಮಯನ ಅನ್ನೋರ್ತವು ಮಾಡಿಸ್ಕೊಟ್ಟ ಖಾತೆಯ. ತಿನ್ಕೊಂಡಲ್ಲ, ಹೊಟ್ಟೆ ಪಾಡು ಜೀವನ ಮಾಡ್ತಾ ಇದ್ದೀವಿ, ಮಾಡ್ಕೊಂಡು ಹೋಗು, ನಾವೇನ್ ಕೇಳಲ್ಲ. ಆದ್ರೆ ಹಲ್ಲಿಡ್ ಮಾತಾಡೋದು ಕಲ್ತ್ಕೋ. ಇಲ್ಲ ಅಂದ್ರೆ ನೀವೇನ್ ಸಿಂಗಲ್ ವರ್ಡ್ ಹೋಗಿ ಅದಕ್ಕಿಂತ ಸಿಂಗಲ್ ವರ್ಡ್ ಮಾತಾಡಕ್ ನಮಗ್ ಬರ್ತದೆ. ನಾವು ಮಾತಾಡ್ತೀವಿ. ನಾವು ಬೇರೆ ನಿಮ್ ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಿಮ್ಗೆ ನೇರವಾಗಿ ಹೇಳ್ತಾ ಇದ್ದೀವಿ. ನೇರವಾಗಿ ಎಚ್ಚರಿಕೆಯಿಂದ ತಿಳ್ಕೊ. ಇದನ್ನ ತಿತ್ಕೊಳ್ಳೋದಾರ ತಿತ್ಕೋ, ಇಲ್ಲ ಅಂತ ಅಂದ್ರೆ ನೀನ್ ಅಣ್ಪಾಡು. ನೀನ್ ಯಾವ ತರ ರಿಯಾಕ್ಷನ್, ನಮ್ದು ಅದೇ ತರ ರಿಯಾಕ್ಷನ್ ಇರ್ತದೆ. ಕಾಂತರಾಜ್